ದುರಾತ್ಮಗಳು ಬಿಡುಗಡೆ ಆಗಿದೆ. ಅವತ್ತು ಅವನ ವಸ್ತ್ರವನ್ನ ಮುಟ್ಟಿದೊಡನೆ ಅದ್ಭುತಗಳು ನಡೆಯಿತು. ಯೇಸುವಿನ ತುದಿ ವಸ್ತ್ರ ಮುಟ್ಟಿದೊಡನೆ ರೋಗಿ ಗುಣವಾದ್ರು. ಆದ್ರೆ ಇವತ್ತು ಎಷ್ಟೊಬ್ಬರದು ಎಲ್ಲ ಬೇಜಾರು. ಏನ್ ಗೊತ್ತಾ ಸರ್ ಬೇಜಾರು? ತನ್ನ ಹೆಂಡತಿ ಮಾತ್ರ ಮನೇಲಿ ಕೂತಿದ್ದಾಳೆ, ಕಂಡವ್ರ ಮಕ್ಕಳು ತಪ್ಪಲ್ಲ ಸರ್. ಹೆಣ್ಣು ಮಕ್ಕಳ ಶರೀರ ಬೇರೆ ಸರ್. ಅಮ್ಮ ನಮ್ ಶರೀರ ಬೇರೆ, ಗಂಡ್ಮಕ್ಳು ಹೆಣ್ಮಕ್ಳ ಶರೀರ ಬೇರೆ. ಆ ಮಕ್ಕಳು ಬೇರು ಭಯ ಭಕ್ತಿಯಿಂದ ಆಗಿರ್ತಾರೆ. ಅದನ್ನ ಎತ್ತಿಸ್ಬಿಟ್ಟು ನೀನು ಬೀದಿಯಲ್ಲಿ ಎಳದ ಮುಂದೆನೂ ಡ್ಯಾನ್ಸ್, ವಿಗ್ರಹ ಆರಾಧನೆ ಮುಂದೆಗಳು ಡ್ಯಾನ್ಸ್, ಕುಡಿದವನು ಡ್ಯಾನ್ಸ್, ಸಭೆಯಲ್ಲೂ ಡ್ಯಾನ್ಸ್ ಆಡಿದ್ರೆ ಏನ್ ವ್ಯತ್ಯಾಸ ಸರ್? ಬೈಬಲ್ ತುಂಬಾ ಚೆನ್ನಾಗಿ ಹೇಳುತ್ತೆ, ಕತ್ತಲೆಗೂ ಬೆಳಕಿಗೂ ಸಂಬಂಧ ಇಲ್ಲ. ಲೋಕದಲ್ಲಿ ಸಭೆ ಇರಬಹುದು, ಆದ್ರೆ ಸಭೆ ಒಳಗಡೆ ಲೋಕ ಬರಬಾರದು. ನಾವು ಲೋಕದಲ್ಲಿ ಇರ್ಬೋದು, ಆದ್ರೆ ನಮ್ಮ ಒಳಗಡೆ ಲೋಕ ಬರಬಾರದು. ಅದಕ್ಕೊಂದು ಮಾತು ಬೇರೆ ಹೇಳ್ಬಿಡೋದು, ವಿಡಿಯೋ ತೆಗೆಯೋದು ಚೆನ್ನಾಗಿ ಅದಕ್ಕೊಂದು ಎತ್ತು ಬಿಡೋದು. ಏನಂತ? ದಾವೀದನು ಮಂಜೂಷದ ಮುಂದೆ ನಾಟ್ಯವಾಡಿದನು. ಹೆಂಗಾಡ್ದ? ಹುಚ್ಚ, ಒಂದೇ ಸತಿ ದಾವೀದ ಆಡಿದ್ದು, ವಾರ ಡ್ಯಾನ್ಸ್ ಆಗಿಲ್ಲ. ದಾವೀದ ಡಂಗರಕರ ಅಂತ ವಾರ ಆಡ್ನ, ಎಲ್ಲಾ ಮೀಟಿಂಗ್ ದಾವೀದ ಆಡ್ನ ಒಂದೇ ಸತಿ. ಅದು ಎಲ್ಲಿ? ಬೀದಿಯಲ್ಲಿ. ಯಾವ್ದ್ರ ಮುಂದೆ? ಮಂಜೂಷದ ಮುಂದೆ. ಹೆಂಗಾಡ್ದ? ಗೊತ್ತಿಲ್ಲ. ಆಡ ಪರಿಶುದ್ಧ ಆತ್ಮನ ಪರಿತನ ಆಗ. ಅವನೇನ್ ಖರ್ಚಿತ್ತು ಅಂದ ದಾವೀದ. ಹಿಂತಿರುಗ್ರಿ ಅನ್ನ ದಾವೀದ. ಇಲ್ಲ ಹಿಂತಿರುಗಿಸ್ಲಿ ಅನ್ನ ದಾವೀದ. ಅದರಲ್ಲಿ ಇವಾಗ ಇನ್ನೊಂದು ಬನ್ನಿ ಸ್ಟೇಜ್ ಮೇಲೆ 2 ಹುಡುಗಿ ನೀವು ಕರ್ಸ್ಕೊಬಿಟ್ಟು ತಿಂದ್ರಿ, ಎಲ್ಲ ಕೈ ಇರ್ತವ್ರಿ, ಕುಡಿದ್ರಿ, ನಾಚಿಕೆ ಆಗಲ್ಲ ನಮಗೆ ಅಂತ ಸವಾಸ ಮಾಡೋದು. ನಿಜ ಸರ್, ಬೈಬಲ್ ಯಾರೊಂದಿಗೆ ಇರುತ್ತೋ ಅವ್ರು ಪಾಪದೊಂದಿಗೆ ಆಟ ಆಡಲ್ಲ, ಪರಿಶುದ್ಧದೊಂದಿಗೆ ಬದುಕ್ತಾರೆ. ದಾವೀದ ಒಂದೇ ಬಾರಿ ಆಡಿದ್ದು, ಅದು ವಸ್ತ್ರವೆಲ್ಲ ಉದ್ರೋಯ್ತು. ನಾನು ಡ್ಯಾನ್ಸ್ ಆಡ್ಕೊಂಡು ಕೇಳ್ತೀನಿ, ನೀನು ವಸ್ತ್ರ ಬಿಚ್ಚಾಡು. ದಾವೀದನ ಆಡಿದ ತರ ಆಡ್ಬೇಕು ಅಂತೀಯಲ್ಲಪ್ಪ, ವಸ್ತ್ರ ಬಿಚ್ಚಿಬಿಡು ನೀನು. ಆಡು ಧೈರ್ಯ ಆದ್ರೆ, ತಾಕತ್ತಿದ್ರೆ. ಅದಾಗಲ್ಲ, ಸುಮ್ಮನೆ ದಾವೀದನ ಮೇಲೆ ಆಡ್ಬಿಡೋದು. ಯೇಸು ಡ್ಯಾನ್ಸ್ ಆಡೋಣ, ಪೌಲ್ ಡ್ಯಾನ್ಸ್ ಆಡೋಣ, ಪೇತ್ರ ಡ್ಯಾನ್ಸ್ ಆಡೋಣ. ಆದ್ರೆ ಯೇಸು ಉಪವಾಸ ಮಾಡ್ದ, ಯೇಸು ಪ್ರಾರ್ಥನೆ ಮಾಡ್ದ, ಯೇಸುನೇ ತುಂಬಾ ಚೆನ್ನಾಗಿ ಆದ. ರೊಟ್ಟಿ ತಿನ್ನಕ್ ಮಾತ್ರಕ್ಕೆ ಮನುಷ್ಯ, ಆದ್ರೆ ಕರ್ತನ ವಾಕ್ಯದಿಂದ ಚೆನ್ನ ವಾಕ್ಯ ಇಂಪಾರ್ಟೆನ್ಸ್ ನೋಡ್ರಿ. ಡ್ಯಾನ್ಸ್ಗಳನ್ನ ಅಂತ ಕೂಟಗಳಿಗೆ ಹೋಗ್ಲೇಬೇಡ್ರಿ, ಅವ್ನು ಎಂತವನೇ ಆಗಿರ್ಲಿ. ತುಂಬಾ ಬೇಗನೆ ಬರ್ದಿಟ್ಕೊಳ್ರಿ. ಇದು ಪ್ರವಾದನೆ ನುಡಿತಾ ಇದ್ದೀನಿ. 2 ವರ್ಷದ ಮುಂಚೆ ಇದೇ ಜಾನ್ ಜಬರಾಜ್ ಬಗ್ಗೆ ಹೇಳಿದ್ದೆ ನಾನು. ಒಂದು ದುರಾತ್ಮ ನನ್ನ ಮುಂದೆ ಬಂದು ಹೇಳ್ತು, ಇವ್ನ ನಾನು ಬಿಡಿಸ್ತೀನಿ, ಇವ್ ನನ್ನ ಕೈಯಲ್ಲಿ ಅವನೇ, ತುಂಬಾ ಬೇಗನೆ ಬಿಡ್ತಾನೆ ಬರ್ದಿಟ್ ಬಂದಿದ್ದ ದುರಾತ್ಮ. ಕರೆಕ್ಟಾಗಿ 1.5 ವರ್ಷಕ್ಕೆ ಪಟ್ಟಂತ ಬಿದ್ದ. ಆದ್ರೆ ಅವನ ಕುರಿತು ನಾನು ಪ್ರಾರ್ಥಿಸ್ತಾ ಇದ್ದೆ. ಅದೇ ತರ ಕರ್ನಾಟಕ ನೋಡ್ರಿ, ಡ್ಯಾನ್ಸ್ ಆಡಿಸಿ ಸಭೆಗಳನ್ನ ಹಾಳು ಮಾಡ್ತಾ ಇರೋರು, ಡ್ಯಾನ್ಸ್ ಆಡಿಸಿ ಯವನಸ್ಥರನ್ನ ಚದುರಿಸ್ತಾ ಇರೋರು, ಡ್ಯಾನ್ಸ್ ಆಡಿಸಿ ಹೆಂಗಯ್ಯ ಡ್ಯಾನ್ಸ್ ಆಡ್ತೀಯ? ಭೂಮಿ ನಾಶನಕ್ಕೆ ಮುಂದಾಗ್ತಾ ಇದೆ. ಜನ ಬಂದವನ್ ರೋಗದಲ್ಲೇ ಇದ್ದಾನೆ, ಜನ ಬಂದವನ್ ಬಡವತನದಲ್ಲೇ ಇದ್ದಾನೆ, ಇನ್ನ ದುರಾತ್ಮನ ಪೀಡಿತದಲ್ಲೇ ಇದ್ದಾನೆ, ಸಾಲದಲ್ಲಿದ್ದಾನೆ, ಕೆಲಸದಲ್ಲಿಲ್ಲ. ಎಷ್ಟೋ ಕುಟುಂಬಗಳಿಗೆ ಹಾಳಾಗ್ತಾ ಇದೆ. ಹೆಂಗಯ್ಯ ಡ್ಯಾನ್ಸ್ ಆಡ್ತೀಯ? ಹೆಂಗ್ ಬರುತ್ತೆ ಮನ್ಸು? ಎಷ್ಟೋ ಹೆಣ್ಣು ಮಕ್ಕಳು ಇನ್ನ ಕಣ್ಣೀರಲ್ಲಿ ತನ್ನ ಕುಟುಂಬಕ್ಕಾಗಿ ತನ್ನ ಗಂಡ ಕುಡುಕತನದಲ್ಲಿದ್ದಾನೆ, ಅವ್ರನ್ನ ಹೆಂಗ್ ಡ್ಯಾನ್ಸ್ ಆಡಿಸ್ತೀಯ? ಯೇಸು ತುಂಬಾ ಚೆನ್ನಾಗಿ ಹೇಳೋದು, ಸಂತೋಷದ ಮನೆ ಇರೋದಕ್ಕಿಂತ ದುಃಖದ ಮನೆ ಇರೋದು ಎಷ್ಟೋ ವಾಸನೆ. ಇದು ಪರಲೋಕ ನಮಗೋಸ್ಕರ ತೆರೆಯಲ್ಪಡುವಂತ ಕಾಲ. ಇದು ಯೇಸುನ ಕರೆದಿದ್ದೊಡನೆ ಯೇಸು ಬರುವಂತ ಕಾಲ. ಡ್ಯಾನ್ಸ್ ಆಡ್ಕೊಂಡು ದಾವೀದನ ಮೇಲೆ ಹಾಕೊಂಡು ಅದ್ಯಾವುದೋ ಕೀರ್ತನೆಗಳು 4 ವಾಕ್ಯ ಇರುತ್ತೆ, ಅದನ್ನ ಹಿಡ್ಕೊಂಡ್ಬಿಡೋದು. ಓ ಕಿನ್ನರಿಯನ್ನ ಬಾರಿಸಿ, ಅದನ್ನ ಬಾರಿಸಿ, ಇದನ್ನ ಬಾರಿಸಿ. ಏನ್ ಬಾರಿಸಿ? ವಾಕ್ಯ ಇಲ್ದಿರೋನೆ ಹಿಂಗ್ ಮಾಡೋದು. ವಾಕ್ಯ ಇರೋನು 2 ಮಾಡ್ತಾನೆ, ತನ್ನ ಜನರನ್ನ ಯೇಸು ಕಡೆ ತಿರುಗಿಸ್ತಾನೆ, ಸಭೆಯನ್ನ ಅಭಿವೃದ್ಧಿ ಮಾಡೋದು ಹೋಗ್ತಾನೆ ಇರ್ತಾನೆ. ಹಲ್ಲೆಲೂಯಾ. ನೋಡಕ್ಕೆ ಹೋಗ್ಬೇಡ. ಐ ಡೋಂಟ್ ಕೇರ್. ಯಾಕೆ ಗೊತ್ತಾ ಕೇರ್ ಮಾಡಲ್ಲ? ಸತ್ಯಕ್ಕೆ ನಿಲ್ಲುವ ಆತನೊಂದಿಗೆ ಪರಿಶುದ್ಧಾತ್ಮ ಸದಾಕಾಲ ಇರ್ತಾರೆ. ಹಲ್ಲೆಲೂಯಾ. ಸಿಕ್ಕುತ್ತಾ? ದುಃಖ ನೀಗುತ್ತಾ? ಡ್ಯಾನ್ಸ್ ಆಡೋದ್ರಿಂದ ವೇದನೆಗಳು ಬದಲಾಗುತ್ತಾ?
ಡ್ಯಾನ್ಸ್ ಆಡೋದ್ರಿಂದ ಈ ರೋಡಲ್ಲಿರೋ ರಕ್ಷಣೆ ಹೊಂತಾರ? ಹಂಗೆ ಜನರು ಎಷ್ಟು ಜನ ಬರಲ್ಲ ಆ ಕೂಟಗಳಿಗೆ, ಎಷ್ಟು ದುಃಖ ಪಡಲ್ಲ ಯೇಸುನ ನೋಡಿ. ಯೇಸು ನನ್ನ ಹತ್ರ ಒಂದು ಮಾತನ್ನ ಪರಿಶುದ್ಧಾತ್ಮ ಈ ದಿನಮಾನಗಳಲ್ಲಿ ಒಂದು 15 ದಿವಸದೊಳಗೆ ಒಂದು ಮಾತನ್ನ ಕಾಲ ಕೂರುವಾಗ ತುಂಬಾ ಸೇವಕರನ್ನ ನಾನು ಕೈ ಬಿಟ್ಟು ಬಿಡ್ತೇನೆ. ಹೆಸರಿಗಾಗಿ, ದುಡ್ಡಿಗಾಗಿ, ತನ್ನಗಾಗಿ, ನಾನೇ ಬಿಟ್ಟು ಬಿಡ್ತೇನೆ. ನಾನು ಒಬ್ಬರಿಗೆ ಕೈ ಹಿಡಿತೇನೆ. ನನ್ನ ಯಾರು ಗೊತ್ತಾ? ಸಭೆಗಾಗಿ, ಬೋಧಕರಿಗಾಗಿ, ಸಭೆಯ ಉದ್ಧಾರಕ್ಕಾಗಿ ಓಡೋನ್ನ ನಾನು ಕೈ ಹಿಡಿದು ನಡೆಸ್ತೇನೆ.